ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ನಾನಿವತ್ತು ಪುಕೆಟ್ನಲ್ಲಿರುವಂತಹ ಲೈಟ್ ಹೌಸು ಮತ್ತು ಕರೋನ್ ವ್ಯೂ ಪಾಯಿಂಟ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇವತ್ತು ನೋಡೋಣ ಬನ್ನಿ. ಲೈಟ್ ಹೌಸ್ಗೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ಇವಾಗ ಲೈಟ್ ಹೌಸ್ ಕಡೆ ಹೋಗ್ತಾ ಇದ್ದೀವಿ. ಯಾರ್ದೋ ದೊಡ್ಡದಾಗಿ ಇಲ್ಲಿ ಫೋಟೋ ಹಾಕಿದ್ದಾರೆ. ಇಲ್ಲಿ ಸುತ್ತ ನೇಚರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಆನೆಗಳದ್ದು ತುಂಬ ಸ್ಟ್ಯಾಚುಸ್ ಇದೆ. ಏನೋ ಆರ್ಕೆ ಮಾಡ್ಕೊಂಡಿರೋರು ಈ ಥರ ತಂದಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ತುಂಬ ಆನೆಗಳಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಹಾರಗಳು ಹಾಕಿದ್ದಾರೆ, ಪೂಜೆನೂ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಅವ್ರ ದೇವರು ಸಹ ಇದೆ. ಯಾವ ದೇವರು ಅಂತ ಗೊತ್ತಿಲ್ಲ. ನಾನಿಲ್ಲಿ ಹಂಗೆ ಸುತ್ತ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲೊಬ್ಬರು ಬೆಂಚ್ ಮೇಲೆ ನಿಂತ್ಕೊಂಡು ಲೈಟ್ ಹೌಸ್ದು ವೀಡಿಯೋ ತೊಗೋತಾ ಇದ್ರು. ಸಡನ್ನಾಗಿ ಸ್ಲಿಪ್ಪಾಗಿ ಬೆಂಚಿಂದ ಬಿದ್ದುಬಿಟ್ರು. ಅದು ಕೂಡ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಒಬ್ಬರು ಬೆಂಚಿಂದ ಸಡನ್ನಾಗಿ ಬಿದ್ದರು. ಸದ್ಯ ಯಾವುದೇ ರೀತಿ ನೋವುಗಳಾಗಿಲ್ಲ. ಅಲ್ಲೇ ಎದುರುಗಡೆ ಕಾಣ್ತಿರೋದೇ ಲೈಟ್ ಹೌಸು. ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಪಕ್ಕದಲ್ಲಿ ಈ ಥರ ಗೊಂಬೆಗಳು ಇಟ್ಟಿದ್ರು. ಇಲ್ಲಿ ಆನೆ, ಕುದುರೆ, ಕೋಳಿ ಆ ಥರ ಬೇರೆ ಬೇರೆ ಪ್ರಾಣಿಗಳು ಇಟ್ಟಿದ್ದಾರೆ. ಇದು ಕೂಡ ಅರ್ಕೆ ಗೊಂಬೆಗಳು ಇರಬೇಕು ಅನಿಸುತ್ತೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಆನೆ, ಕುದುರೆಗಳಿದೆ. ಮತ್ತು ಕೋಳಿಗಳು ದೊಡ್ಡದಾಗಿದೆ. ಹಿಂದ್ಗಡೆ ನಿಮ್ಗೆ ಕಾಣ್ತಾ ಇರ್ಬೋದು. 3 ಕೋಳಿಗಳು ಮಾತ್ರ ತುಂಬ ದೊಡ್ಡದಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಮತ್ತು ನೇಚರು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇವಾಗ ಬನ್ನಿ ಲೈಟ್ ಹೌಸ್ ಒಳಗಡೆ ಹೋಗೋಣ. ತರಾವರಿ ಲೈಟ್ಗಳನ್ನ ನೋಡ್ಬೋದು. ಇದೊಂದು ಲೈಟ್ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ವಿಧವಾದ ಲ್ಯಾಂಪ್ಗಳು ಇಟ್ಟಿದ್ದಾರೆ. ಮೊದಲೆಲ್ಲ ಈ ಥರದ್ದು ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ. ಇವಾಗಲೂ ಕೆಲವೊಂದು ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲೊಂದು ಕೆಲವೊಂದು ಐಟಮ್ಸ್ನ ಸೇಲ್ ಮಾಡೋಕ್ಕೂ ಇಟ್ಟಿದ್ರು. ಹ್ಯಾಟು, ಮ್ಯಾಗ್ನೆಟ್ಟು ಮತ್ತು ಕೀ ಬಂಚ್ ಎಲ್ಲ ಇಟ್ಟಿದ್ರು. ಬೇಕು ಅಂದರೆ ನಾವು ಪರ್ಚೇಸ್ ಮಾಡ್ಬೋದು.
ಅಲ್ಲಿರುವಂಥ ಕೆರಾನ್ ವ್ಯೂ ಪಾಯಿಂಟ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಪಾಯಿಂಟ್ ಹತ್ರ ತುಂಬ ಬರ್ಡ್ಗಳು ಇಟ್ಕೊಂಡಿದ್ರು. ನಮ್ಗೆ ಯಾವ ಬರ್ಡ್ ಇಷ್ಟ ಆಗುತ್ತೋ ಆ ಬರ್ಡ್ ಇಟ್ಕೊಂಡು ಫೋಟೋ ವಿಡಿಯೋ ಎಲ್ಲ ತಗೋಬೋದು. ಅದಕ್ಕೆ ನಾವು ಮುಂಚೆನೇ ದುಡ್ಡು ಕಟ್ಟಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.